ಶ್ರೀರಾಮಕೃಷ್ಣ ಪರಮಹಂಸರು ತಿಳಿಸಿದಂತೆ ಭಗವಂತನ ಸಾಕ್ಷಾತ್ಕಾರ ಮನುಷ್ಯ ಜೀವನದ ನಿಜವಾದ ಗುರಿಯಾಗಬೇಕು. ಇದನ್ನ ಕಾಮ ಕಾಂಚನಗಳ ತ್ಯಾಗದ ಮೂಲಕ ಸಾಧಿಸಬಹುದು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾ ಆಶ್ರಮದ ದೇವಸ್ಥಾನದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ 191ನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದರು. ಅವತಾರ ವರಿಷ್ಠರಾಗಿ ಸರ್ವಧರ್ಮಗಳ ಸಾಧನೆಗಳನ್ನು ಮಾಡಿದ ಶ್ರೀರಾಮಕೃಷ್ಣರ ಜೀವನ ಆಧ್ಯಾತ್ಮಿಕ ಅನುಭವಗಳ ಬಹುದೊಡ್ಡ ಪ್ರಯೋಗಶಾಲೆ. ಶ್ರೀರಾಮಕೃಷ್ಣರ 4 ಪ್ರಧಾನ ಮಹಾಕಾವ್ಯಗಳನ್ನು ಪಾಲಿಸಬೇಕು, ಸಾಧು ಸಂತರ ಸತ್ಸಂಗ ಮಾಡಬೇಕು, ಸದಾ ಭಗವಂತನ ಚಿಂತನೆ ಮಾಡಬೇಕು ಅಂತ ತಿಳಿಸಿದರು. ಸಂದರ್ಭದಲ್ಲಿ ಯತೀಶಂ ಸಿದ್ದಾಪುರ್ ಹಾಗೂ ಶ್ರೀಮತಿ ಎಂ ಗೀತಾ ನಾಗರಾಜ್ ಅವರ ನೇತೃತ್ವದಲ್ಲಿ ವಿಶೇಷ ಶ್ರೀರಾಮಕೃಷ್ಣ ಭಜನೆ, 108 ಶ್ರೀರಾಮಕೃಷ್ಣರ ನಾಮಸ್ಮರಣೆ, ದಿವತ್ರಯರಿಗೆ ಮಂಗಳಾರತಿ ಮತ್ತು ಅನ್ನ ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ನೇತಾಜಿ ಪ್ರಸನ್ನ, ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ, ನಾಗಶಯನ, ಗೌತಮ್, ಪಂಕಜ್, ಸೌಮ್ಯ, ನಾಗರಾಜ್, ಗೀತಾ, ವೆಂಕಟೇಶ್ ರೆಡ್ಡಿ, ರಾಘವೇಂದ್ರ, ರಶ್ಮಿ, PS ಮಾಣಿಕ್ಯ, ದೊಡ್ಡ ಅಜ್ಜಯ್ಯ, ಮಲ್ಲಿಕಾರ್ಜುನ್, ಕವಿತಾ, ಮಾನ್ಯ, ಸಂತೋಷ್, ಚೇತನ್, ಸುಮ್ನಾಜಿ, ಯಶೋಧ, ಪ್ರಕಾಶ್, ಡಾಕ್ಟರ್ ಸಂಜನಾ, ಡಾಕ್ಟರ್ CT ಬಸವರಾಜಪ್ಪ, ಲಾವಣ್ಯ, ರಮೇಶ್, ರವಿಚಂದ್ರ, ಲೀಲಾವತಿ, ವೀರಮ್ಮ, ಜಯಮ್ಮ, ಮಲ್ಲಮ್ಮ, ವಾಸವಿ, ಲಕ್ಷ್ಮೀ, ಬಸವರಾಜ್, ಗೀತಾ, ಭಕ್ತವಾತ್ಸಲ್ಯ ಹಾಗೂ ಸರಸ್ವತಿ, ಗೋವಿಂದರಾಜು, ಗಂಗಾಧರ್ ಶೆಟ್ಟಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಮಹಾಯುಧ ನ್ಯೂಸ್, ಚಳ್ಳಕೆರೆ. ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಭಾಗವತ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತು, ರಾಮಾಯಣ ಎಲ್ಲ ಶಾಸ್ತ್ರಗಳಲ್ಲಿ ಈ ಕಾಮಕಾಂಚನ ತ್ಯಾಗವನ್ನು ಬಹಳವಾಗಿ ಹೇಳಿದ್ದಾರೆ. ಅವರು ಉಪಯೋಗಿಸಿದ ಶಬ್ದ ಬೇರೆ ಅಷ್ಟೇ. ಶ್ರೀರಾಮಕೃಷ್ಣರು ಮಾತ್ರ ಈ ಯುಗದ ಜನ ಕಾಮಕಾಂಚನ ಬೆಂಕಿಯ ಕಡೆಗೆ ಪತಂಗದಂತೆ ಹೋಗಿ ನಾಶವನ್ನು ಅಪ್ಪುತ್ತಿರುವುದನ್ನು ಕಂಡು ಅತ್ಯಂತ ಕಠಿಣವಾಗಿ ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸಿದ್ದಾರೆ. ಕಾಮಕಾಂಚನ ತ್ಯಾಗ ಅದೇ ಮನುಷ್ಯ ಜೀವನದಲ್ಲಿ ಶಾಂತಿಯನ್ನು ಪಡೆಯಲಿಕ್ಕೆ ಇರುವಂತಹ ಮಾರ್ಗ. ಈ ಕಾಮ ಇದೆಯಲ್ಲ, ಈ ಕಾಂಚನಾಸಕ್ತಿ ಇದೆಯಲ್ಲ, ಅದು ನಮಗೆ ಹೊರಗಡೆಯಿಂದ ಸುಖವನ್ನು ಕೊಡುತ್ತೆ ಅಂತ ಅನ್ಸುತ್ತೆ, ಆದರೆ ನಿಜವಾಗಿ ಸುಖವನ್ನು ಕೊಡಲ್ಲ. ನಮ್ಮ ಹೃದಯದ ಬೇಗೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಕಾಮಕಾಂಚನದಲ್ಲಿ ಶಾಶ್ವತ ಸುಖ ಶಾಂತಿ ಇಲ್ಲ. ಅಲ್ಲದೆ ಕಾಮಕಾಂಚನ ಇದೆಯಲ್ಲ, ಇದು ಅಸತ್ವಸ್ತು, ಅನಿತ್ಯ. ಭಗವಂತ ಒಬ್ಬನೇ ಸತ್ಯ. ಶ್ರೀರಾಮಕೃಷ್ಣರು ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಯಜಮಾನ ಒಬ್ಬನೇ ಸತ್ಯ, ಅವನ ತೋಟ 2 ದಿನದ್ದು. ಜಾದೂಗಾರ ಒಬ್ಬನೇ ಸತ್ಯ, ಅವನ ಜಾದೂ ಇದೆಯಲ್ಲ, ಮ್ಯಾಜಿಕ್ ಇದೆಯಲ್ಲ, ಅದು 2 ದಿನದ್ದು. ಆದ್ದರಿಂದ ಕಾಮಕಾಂಚನ ಅನ್ನೋದು ಏನಿದ್ರು 2 ದಿನದ್ದು. ಸಾಧನೆಯನ್ನು ಮಾಡಿ ಪ್ರವಾದಿ ಮೊಹಮ್ಮದ್ನನ್ನು ಸಾಕ್ಷಾತ್ಕರಿಸಿಕೊಂಡ್ರು. ಹೀಗೆ ಶ್ರೀರಾಮಕೃಷ್ಣರ ಜೀವನ ಅಂತ ಹೇಳಿದಾಗ ಆಧ್ಯಾತ್ಮಿಕ ಅನುಭವಗಳ ಒಂದು ದೊಡ್ಡ ಪ್ರಯೋಗಶಾಲೆ. ಅಂತಹ ಜೀವನ ನ ಭೂತೋ ನ ಭವಿಷ್ಯತಿ, ಹಿಂದೆಂದೂ ಇರಲಿಲ್ಲ, ಮುಂದೆ ಇರಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣರಿಗೆ ಸ್ಥಾಪಕಾಯ ಚ ಧರ್ಮಸ್ಯ ಎಂಬ ವಿಶೇಷಣ ಸರಿಯಾಗಿ ಅನ್ವಯಿಸುತ್ತೆ. ಅವರು ಭಗವತ್ ಸಾಕ್ಷಾತ್
ಸ್ಥಾಪನೆಯನ್ನು ಮಾಡಿದರು. ಶ್ರೀರಾಮಕೃಷ್ಣರು ಯಾವುದೇ ಮತ, ಪಂಥ, ಜಾತಿ ಸ್ಥಾಪನೆಯನ್ನು ಮಾಡಿದ್ದಲ್ಲ, ಪಂಗಡ ಸ್ಥಾಪನೆ ಮಾಡಿದ್ದಲ್ಲ. ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದು. ಧರ್ಮ ಸಂಸ್ಥಾಪನೆಯನ್ನು ಮಾಡುವ ಕಾರ್ಯವನ್ನು ಕೇವಲ ಅವತಾರ ಅಥವಾ ಭಗವಂತ ಮಾಡಬಲ್ಲ. ಬೇರೆ ಯಾವುದೇ ಪಂಡಿತನಿಂದಾಗಲಿ, ಸಮಾಜ ಸುಧಾರಕನಿಂದ ಆಗಲಿ, ರಾಜಕಾರಣಿಯಿಂದ ಆಗಲಿ, ಮುತ್ಸದ್ದಿಯಿಂದ ಆಗಲಿ, ರಾಜ ಮಹಾರಾಜ ಚಕ್ರವರ್ತಿಗಳಿಂದಾಗಲಿ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವತಾರ ಒಬ್ಬನೇ ಈ ಕಾರ್ಯವನ್ನು ಮಾಡಬಲ್ಲ. ಶ್ರೀರಾಮಕೃಷ್ಣರು ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ತಮ್ಮ ಜೀವನದಲ್ಲಿ ಧರ್ಮವನ್ನು ಬದುಕಿ ತೋರಿಸುವುದರ ಮೂಲಕ ಮಾಡಿದರು. ಜೊತೆಯಲ್ಲಿ ತಮ್ಮ ಕೊನೆಯ 5-6 ವರ್ಷಗಳಲ್ಲಿ ಶ್ರೀರಾಮಕೃಷ್ಣರು ವಾಸವಾಗಿದ್ದ ಆ ಕೋಣೆಗೆ ನಿರಂತರವಾಗಿ ಭಕ್ತರು, ಸಂದರ್ಶಕರು, ಮುಮುಕ್ಷುಗಳು, ಬೇರೆ ಬೇರೆ ಮಾರ್ಗಾವಲಂಬಿಗಳು ಬರುತ್ತಿದ್ದರು. ಅವರೆಲ್ಲರಿಗೂ ಶ್ರೀರಾಮಕೃಷ್ಣರು ಅಧ್ಯಾತ್ಮದ ಪರಿಶುದ್ಧ ಬೆಳಕನ್ನು ತೋರಿಸಿಕೊಟ್ಟರು.